ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗದಲ್ಲಿ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ ಜಿಲ್ಲಾ ಶಾಖೆ ಕಚೇರಿಯನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಂ.ಕೆ. ತಾಜ್ ಪೀರ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಆದಿಜಾಂಬವ ನಿಗಮದ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷ ಜಿ.ಎಸ್. ಮಂಜುನಾಥ್, ರಾಜ್ಯ ಹಾಗೂ ದೇಶದಲ್ಲಿ ಕೋಟ್ಯಾಂತರ ಕಾರ್ಮಿಕರಿದ್ದರೂ ರಾಜಕೀಯವಾಗಿ ಅವರ ಪ್ರಾತಿನಿಧ್ಯ ಕಡಿಮೆಯಾಗಿದೆ. ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಡಿದರೆ ಮಾತ್ರ ತಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯ. ಹಣಕ್ಕಾಗಿ ಹೋರಾಟವನ್ನು ಬಿಟ್ಟು ಸಂಘಟನೆಯ ಬಲವನ್ನು ಹೆಚ್ಚಿಸಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ರಾಜ್ಯ ಹಾಗೂ ಜಿಲ್ಲಾ ಮುಖಂಡರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ರೈತ ಸಂಘದ ಪ್ರತಿನಿಧಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ವ್ಯವಸ್ಥೆ ಇದೆ. ಇವತ್ತು ಕಾರ್ಮಿಕ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಿದ್ದೇ ಆದರೆ ಶೇಕಡ ಈ ದೇಶದ 63% ಕುಟುಂಬಗಳು ನೆಮ್ಮದಿಯಿಂದ ಇರ್ಬೋದು. ಅನೇಕ ಕಾನೂನುಗಳಿದಾವೆ ಬಿಡ್ರಿ. ಒಂದು ಫ್ಯಾಕ್ಟ್ರಿ ಮಾಡಿದ ತಕ್ಷಣ ಅವನು 1,000 ಜನ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕತಾನೆ ಅಂತಂದ್ರೆ ಅವನು ಇಷ್ಟು 1,000 ಕೋಟಿ ಬಂಡವಾಳ ಹಾಕ್ತಾನೆ ಅಂತಂದ ತಕ್ಷಣ ಅವನಿಗೆ ಈ ನೀವೇನ್ ಕೊಟ್ಟಿದ್ರಿ ಇದೆಲ್ಲ ಕೂಡ ಅವನ ಬೈಲದಲ್ಲಿ ಬಂದ್ಬಿಡ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವನು ಅಪಾಯಿಂಟ್ ಮಾಡ್ಕೊಂತಕ್ಕಂಥ ಕಾರ್ಮಿಕರಿಗೆ ಅವನು ಕೊಡ್ಲೇಬೇಕು. ಅದು ಕಡ್ಡಾಯ. ಅವನಿಗೆ ಬರ್ತಕ್ಕಂಥ ಲಾಭದಲ್ಲಿ ಇದನ್ನೆಲ್ಲ ಕೂಡ ಮಿಂಟ್ ಮಾಡತಕ್ಕಂತಹ ವ್ಯವಸ್ಥೆ ಈ ದೇಶದ ಕಾನೂನಲ್ಲಿದೆ. ಅದನ್ನು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮನಮೋಹನ್ ಸಿಂಗ್ ರವರು ಕಾರ್ಮಿಕ ಕಾಯ್ದೆ, ಅಸಂಘಟಿತ ಕಾರ್ಮಿಕ ಕಾಯ್ದೆ, ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆ ಇದನ್ನೆಲ್ಲ ತಂದು ಬಹಳ ಸೂಕ್ಷ್ಮವಾಗಿ ಈ ಜನಗಳಿಗೆ ಒಂದು ಜೀವನಾಧಾರಿತವಾದಂತಹ ವ್ಯವಸ್ಥೆನ ಕಟ್ಟಿಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಸತತವಾಗಿ ಕೆಲಸ ಮಾಡ್ತಾ ಇದೆ. ಈ ಸಂಘಟನೆಗಳು ಕೂಡ ಅಷ್ಟೇ ನಿಷ್ಠೂರವಾಗಿ ಕಾರ್ಮಿಕರನ್ನ, ಅವರ ಫ್ಯಾಮಿಲಿ ಬಗ್ಗೆ ಆ ಕಾರಣ ನಿಮ್ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೂ ನಾನು ಉತ್ತರ ಕೊಡ್ತೇನೆ. ದಯಮಾಡಿ ಇದುವರೆಗೂ ನನಗೆ ಇಲ್ಲಿ ನಾನು ಲೇಟಾಗಿ ಬರಲಿಲ್ಲ. ನಮ್ದು ಮುಂಚಿತವಾಗಿ 1 ತಿಂಗಳಿಂದ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ESI ಸಂಬಂಧಪಟ್ಟಂಗೆ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು, ಆಮೇಲೆ ಅದಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಆಗಿ ಆ ಕಾರಣಕ್ಕೆ ನಾವು ಲೇಟ್ ಆಗಿ, ಯಾಕಂದ್ರೆ ಅಲ್ಲಿಯೂ ಕಾರ್ಯಕ್ರಮ ಬಿಟ್ಟು ಬರುವಂತ ಪರಿಸ್ಥಿತಿ ಇರಲಿಲ್ಲ. ಆದ ಕಾರಣ ತಡವಾಗಿ ಬಂದಿದ್ದ ನಾವು ಕ್ಷಮಿಸ್ಬೇಕಂತ ಕೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯಲ್ಲಿ ಇರ್ತಕ್ಕಂಥ ಅದು ಬರುತ್ತೆ. ಈಗ ರಾಜ್ಯ ಸರ್ಕಾರದ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕ ಇರ್ತಕ್ಕಂಥ ಎಲ್ಲ ಸೌಲಭ್ಯ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಕೊಡುವಂತ ಪ್ರಯತ್ನ ನಡೀತಾ ಇದೆ. ಬಟ್ ಈಗೇನು ಮಾನದಂಡದ ಪ್ರಕಾರ ಇದೆ ಆ ಸೌಲಭ್ಯಗಳನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರಿಗಿರ್ತಕ್ಕಂಥ ಸೌಲಭ್ಯ ಬೇರೆಯವ್ರು ಕೊಡಕ್ಕೆ ಯಾಕಾಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಒಂದು ಪ್ರತ್ಯೇಕವಾದ ಮಂಡಳಿ ಇದೆ. ಅದು ಮಂಡಳಿಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಸೆಸ್ ಇದೆ. ಆ ಸೆಸ್ ಸ್ಥಾನದಿಂದ ಕೊಡ್ತಾ ಇದ್ದಾರೆ. ಅದ್ರ ಇದ್ದೇ ಪ್ರತ್ಯೇಕವಾಗಿ ಅಂಬೇಡ್ಕರ್ ಕಾರ್ಮಿಕ ಸಹ ಇತರ ಮಂಡಳಿ ಇರ್ತಕ್ಕಂಥದ್ದು ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ. ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ ಒಳಗೆ ಏನಿದೆ, ಬಜೆಟ್ ಅಲ್ಲಿ ಸರ್ಕಾರ ದುಡ್ಡು ಕೊಡ್ಬೇಕು. ಆ ಬಜೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಯೋಜನೆಗಳನ್ನು ಮಾಡ್ಬೇಕಾಗತ್ತೆ. ಇದಕ್ಕೆ ಪ್ರತ್ಯೇಕವಾಗಿ ಸೆಸ್ ಮತ್ತು ಮಂಡಳಿ ಇರೋದ್ರಿಂದ ಇದು ಹಣದ ಕೊರತೆ ಇಲ್ಲ ಕಟ್ಟಡ ಕಾರ್ಮಿಕಕ್ಕೆ. ಅದಕ್ಕೆ ಈ ಎಲ್ಲ ಸೌಲಭ್ಯ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾರು ಕಾರ್ಡ್ ಮಾಡ್ಕೊಂಡಿಲ್ಲ ದಯಮಾಡಿ ಕಾರ್ಡ್ ಮಾಡ್ಕೊಳ್ಳಿ. ಕಾರ್ಡ್ ಮಾಡ್ಕೊಳ್ಳೋದು ಇದನ್ನ ಯಾವುದೇ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗಲ್ಲ. ಇನ್ನ ಕಾರ್ಡ್ ಮಾಡ್ಕೊಂಡವರು ಅದರಲ್ಲಿ ಕಾರ್ಡ್ ಎಷ್ಟು ಜನ ಚಾಲ್ತಿ ಇದೆ ಕೈ ಎತ್ತಿ. ಕಾರ್ಡ್ ಮಾಡ್ಕೊಂಡಿದ್ದೀರಾ, ಬಟ್ ಕಾರ್ಡ್ ಚಾಲ್ತಿ ಇದೆನಾ? ಯಾಕಂತಂದ್ರೆ ರಿನ್ಯೂವಲ್ ಆಗಿಲ್ಲ ಅಂದ್ರೆ ಕಾರ್ಡ್ ಅವಧಿ ಮುಗಿದ ಮೇಲೆ 1 ವರ್ಷ ಅವಕಾಶ ಇರುತ್ತೆ. ಆ ಅವಧಿಯಲ್ಲೇ ರಿನ್ಯೂವಲ್ ಮಾಡ್ಕೋಬೇಕು. ಆ ಅವಧಿಯಲ್ಲಿ ರಿನ್ಯೂವಲ್ ಮಾಡಿದ್ರೆ ತಮ್ಮ ಕಾರ್ಡು ಲ್ಯಾಪ್ಸ್ ಆಗುತ್ತೆ. ಬಟ್ ಏನಾಗತ್ತಂದ್ರೆ 56, 57, 58ನೇ ವಯಸ್ಸಿಗೆ ಯಾರು ಬರ್ತಾ ಇರ್ತಿರಲ್ಲ ಅವ್ರು ಏನಾದರೂ ಕಾರ್ಡ್ ರಿನ್ಯೂವಲ್ ಮಾಡದೆ ಹೋದ್ರೆ ಇದೆ, ಆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ನಿವಾರಿಸಿ ಸರ್ಕಾರದ ಮಟ್ಟದಲ್ಲಿ ಸಹಾಯ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಮ್ಮ ಏನು ಬಿಲ್ಡಿಂಗ್ಗಳಾಗ್ತದೆ, ಕಾಮಗಾರಿಗಳಾಗ್ತದೆ, ಆ ಕಾಮಗಾರಿಗಳಲ್ಲಿ ಬರ್ತಕ್ಕಂಥ ಸೆಸ್ ಅಮೌಂಟ್ ಏನಿದೆ, ಅವೆಲ್ಲ ಮನೆ ಕಟ್ತೀರಾ ಅಥವಾ ಯಾವುದೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀರಾ, ಆ ಸಂದರ್ಭದಲ್ಲಿ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಯಾವುದೋ ನಗರಸಭೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ಕೊಡುವ ಸಮಯದಲ್ಲಿ ನಿಮ್ಮ ಅಮೌಂಟೇ ಅದು 1% ಸೆಸ್ ಅಂತೇಳಿ ತಗೊಳ್ತಾರೆ. ಆ ಸೆಸ್ ಅಮೌಂಟಿಂದ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಅಥವಾ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ ಅದು ನಡೀತದೆ. ಅದು ತಮಗೆ ಗಮನದಲ್ಲಿರಲಿ. ಯಾಕಂದ್ರೆ ಆ ದುಡ್ಡು ನಿಮ್ಮದೇ. ಆ ನಿಮ್ಮ ದುಡ್ಡನ್ನು ಒಂದು ವ್ಯವಸ್ಥಿತವಾಗಿ ಸೌಲಭ್ಯಗಳ ರೂಪದಲ್ಲಿ ಮತ್ತೆ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಾಡ್ತಾ ಇದೆ. ಇವತ್ತು
ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನ್ ಬಂದಾದ್ಮೇಲೆ ಇವತ್ತು ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯ್ತು. ಈ ಹಿಂದೆ ಕಾರ್ಮಿಕ ಇಲಾಖೆ ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.